अब हमारे अपने शहर रायचूर में आ गई है कैंसर की बेहतरीन इलाज की सहूलियत, क्योंकि केयर कैंसर इंस्टीट्यूट हैदराबाद के माहिर तरीन डॉक्टर्स हर महीने के दूसरे और चौथे चारशंबे को रायचूर तशरीफ लाएंगे। डॉक्टर सैयद तौसीफ अहमद, कंसल्टेंट रेडिएशन ऑन्कोलॉजी, जो के कैंसर के रेडिएशन इलाज के बड़े एक्सपर्ट हैं, हर महीने के दूसरे और चौथे चारशंबे को पीस हेल्थ केयर डॉक्टर्स लाइन पेट्रा बुरुज रोड रायचूर को तशरीफ लाएंगे। फोन नंबर है 8978653618 या 8187869669 8123970866। नाज़रीन आदाब, एवन टीवी में आप तमाम का खैर मकदम है। सिननौर रूरल पुलिस स्टेशन के PSI मोहम्मद इसाक ने अपने जन्मदिन की 38वीं सालगिरह सिननौर शहर के वड़ा बल्लारी रोड पर वाक़ा कारुण्य आश्रम में मनाई। इस आश्रम में इन्होंने मोहम्मरीन यानी बुजुर्गों और जहनी तौर पर माजूरीन के साथ अपने जन्मदिन को मनाते हुए एक मिसाल कायम की। इस मौके पर फ्रूट वगैरह भी तकसीम किए गए। इन्होंने कारुण्य आश्रम की खिदमत को सराहा और उम्मीद की कि इस आश्रम के जरिए इसी तरह जहनी माजूर बच्चों की परवरिश होती रहेगी और साथ ही साथ बुजुर्गों का ख्याल भी रखा जाएगा। इस मौके पर ASI गोपाल चंदबसवा सुकालपेट, डॉक्टर चंदबसवा स्वामी हिरेमठ, अशोक नल्ला, सुजाता हिरेमठ, कारुण्य आश्रम के स्टाफ शरणम्मा, सिद्धಯ್ಯ स्वामी, मरियप्पा और दीगर भी मौजूद थे। सिन्नूर ग्रामीण ವ್ಯಾಪ್ತಿಯ ಕಾರುಣ್ಯ ಆಶ್ರಮಕ್ಕೆ ನಿರಂತರವಾಗಿ ನಾವು ಯಾವಾಗಲೂ ಭೇಟಿ ಕೊಡ್ತಾನೆ ಇರ್ತೀವಿ। ಇವತ್ತು ಈ ಒಂದು ನನ್ನ ಹುಟ್ಟುಹಬ್ಬದ ನಿಮಿತ್ತ ಈ ಕಾರುಣ್ಯ ಆಶ್ರಮಕ್ಕೆ ಸುಮ್ಮನೆ ಹುಟ್ಟುಹಬ್ಬ ಇತ್ತಂತೇಳಿ ಪಾರ್ಟಿ ಮಾಡಿ ಕುಡಿದು ಹಣವನ್ನು ವ್ಯರ್ಥ ಮಾಡುವುದು ಭಾಳ ಜನರಲ್ಲಿ ನಾವು ಕಾಣ್ತೀವಿ। ಅದೇ ಹಣದಿಂದ ನಾವು ಒಂದು ವೃದ್ಧಾಶ್ರಮ, ಅನಾಥಾಶ್ರಮ ನಡೆಸುವಂಥ ಸಂಸ್ಥೆಗಳಿಗೆ ಭೇಟಿ ನೀಡಿ ನಮ್ಮ ಒಂದು ಅಲ್ಪ ಸಹಾಯದಿಂದ ಅವರ ಆಶ್ರಮಕ್ಕೆ ಎಷ್ಟೋ ಸಹಾಯ ಆಗ್ತದೆ। ಇದನ್ನು ಪ್ರತಿಯೊಬ್ಬರ ಯುವಕರು ಇದನ್ನು ಅರಿತು, ಯಾಕೆಂತಂದರೆ ಎಷ್ಟೋ ಜನಕ್ಕೆ ತಂದೆ ತಾಯಿಗಳಿರಲ್ಲ, ಮತ್ತು ಎಷ್ಟೋ ಜನ ಅನಾಥವಾಗಿ ಬೀದಿ ಪಾಲಾಗಿ ಹೋಗ್ತಾರೆ। ನೋಡುವ ಒಂದು ಸಂದರ್ಭ ಇವತ್ತಿನ ಈ ಒಂದು ಸಮಾಜದಲ್ಲಿ ಹಂತ ಹಂತವಾಗಿ ನಾವು ಅದನ್ನು ಮರೆಮಾಚ್ತಾ ಇದ್ದೀವಿ। ತಂದೆ ತಾಯಿಗೆ ನೋಡುವ ಸೌಭಾಗ್ಯ ಮತ್ತು ಇಂಥ ಒಂದು ಆಶ್ರಮಗಳಿಗೆ ಭೇಟಿ ನೀಡಿ ಅವರ ಕಷ್ಟ ಸುಖಗಳನ್ನು ಆಲಿಸಿ ಅವರಿಗೆ ನಮ್ಮಿಂದ ಎಷ್ಟು ಸಣ್ಣ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ನಮ್ಮಿಂದ ಏನೇ ಒಂದು ಸಹಾಯ ಮಾಡೋಣ ಮತ್ತು ಮುಂದಿನ ದಿನಗಳಲ್ಲಿ ಸಹ ಎಲ್ಲ ಯುವಕರು ಈ ಕಾರುಣ್ಯಾಶ್ರಮ ಮತ್ತು ಯಾವುದೇ ರೀತಿಯ ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಸಹಾಯ ಮಾಡಲಿ ಅಂಥೇಳಿ ದೇವರಲ್ಲಿ ಬೇಡ್ಕೊತೀನಿ। ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರು, ಬುದ್ಧಿಮಾಂದ್ಯರು ಮತ್ತು ಎಲ್ಲರಿಗೆ ನಾನು ನಮಸ್ಕರಿಸುತ್ತಾ, ಚನ್ನಬಸವ ಮತ್ತು ಅಶೋಕ್ ನಲ್ಲ ಅವರು ಯಾವಾಗಲೂ ನಮ್ಮ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾರೆ। ನಾವು ಸಹ ಅವರಿಗೆ ನಮ್ಮ ಠಾಣೆ ವತಿಯಿಂದ, ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನಾದರೂ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗ್ತದೆ ಅಷ್ಟು ಮಾಡ್ತಾನೆ ಇರ್ತೀವಿ। ಮುಂದಿನ ದಿನಗಳಲ್ಲಿಯೂ ಸಹ ಈ ಒಂದು ಪರಂಪರೆಯನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ, ನಿಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಆ ದೇವರಲ್ಲಿ ಬಿಡುತ್ತಾ ನನ್ನೊಂದು 2 ಮಾತು ಮುಗಿಸ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ।